ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತು ವಿಡಿಯೋದಲ್ಲಿ ನಾನು ಪಫ್ ಸ್ಲೀವ್ಸ್ ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಪಫ್ ಸ್ಲೀವ್ಸಲ್ಲಿ ತುಂಬ ಡಿಸೈನ್ ಪಫ್ ಸ್ಲೀವ್ಸ್ ಇರುತ್ತೆ, ಅದನ್ನು ನಾನು ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಹೊಸೊಬ್ಬರಿಗೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ನಾನು ಯಾವ ಥರ ಪಫ್ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಕಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬ್ಲೌಸ್ ಪೀಸ್. ಇದು ನಾನು ಲೈನಿಂಗ್ ಹಾಕೋದಿಲ್ಲ, ನಾನು ಡೈರೆಕ್ಟು ಮಾಮೂಲಿ ಬ್ಲೌಸಲ್ಲೇ ಪಫ್ ಸ್ಲೀವ್ಸ್ ಹೊಲಿತಾ ಇದ್ದೀನಿ. ನೋಡಿ, ಈಗ ಕಟಿಂಗ್ನ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನನಗಿದು ಈ ಕಡೆ ಉದ್ದ 16 ಇಂಚ್ ಇದೆ, ಈ ಕಡೆ ಆಗಲೇ 36 ಇಂಚ್ ಇದೆ. ನನಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನನಗೆ ಬಟ್ಟೆನ ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಈ ಥರ ಮಡ್ಚ್ಕೊಳ್ಳಿ. ನೋಡಿ, ಮೇಲೆ ಭಾಗ 2 ಕ್ಲೋಸ್ ಇದೆ, ಕೆಳಗಡೆ 2 ಭಾಗ ಓಪನ್ ಇದೆ. ಈ ಕಡೆ ಸೈಡ್ ಕ್ಲೋಸ್ ಇದೆ, ಈ ಕಡೆ ಸೈಡು 4 ಭಾಗ ಓಪನ್ ಇದೆ. ಆ ರೀತಿ ಮಡ್ಚ್ಕೊಳ್ಳಿ. ನೋಡಿ, ಈ ರೀತಿ ಮಡ್ಚ್ಕೊಂಡಿದ್ದಾದಮೇಲೆ ನಾನು ಸ್ಲೀವ್ಸ್ನ ಉದ್ದ ನನಗೆ ರೆಡಿ 5.5 ಬೇಕು. ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು 5.5 ಇಂಚಸ್ನ ಉದ್ದ ಬರೆದಿಟ್ಕೊಂಡಿದ್ದೆ. 5.5 ಇಂಚಸ್ನ ಉದ್ದ ಬೇಕು ನನಗೆ ಸ್ಲೀವ್ಸ್ ಉದ್ದ. ಅದಕ್ಕೆ 1 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ 6.5 ಆಗುತ್ತೆ. ನೋಡಿ, ಇಲ್ಲಿ ಕ್ಲೋಸ್ ಇದೆಯಲ್ಲ, ಈ ಕಡೆಯಿಂದ 6.5 ಇಂಚಸ್ಗೆ ಒಂದು ಮಾರ್ಕ್ ಮಾಡೋಣ. ಇಲ್ಲಿಂದ ನೋಡಿ ಸ್ವಲ್ಪ ಗ್ಯಾಪ್ ಬಿಡಿ, ಇಲ್ಲಿ 6.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ನಮಗೆ ರೆಡಿ 5.5 ಬೇಕು, ಅದಕ್ಕೆ 1 ಇಂಚ್ನ ಸೇರಿಸ್ಕೊಂಡು 6.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಕೆಳಗಡೆ ಇದೇನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟ್. ನೋಡಿ, ಇದಾದಮೇಲೆ ನಮಗೆ ಪಫ್ ಜಾಸ್ತಿ ಬೇಕಂದರೆ ಜಾಸ್ತಿ ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಕಡಿಮೆ ಬೇಕಂದರೆ ಕಡಿಮೆ ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿಂದ ಇದೇನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿಂದ 4.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಪಫ್ನ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಇದು ಮಾರ್ಕ್ ಮಾಡಿದ್ದಾದಮೇಲೆ ಕೆಳಗಡೆ ಲೈನಲ್ಲಿ ಒಂದು 4.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಲೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಜಾಸ್ತಿ ಲೈನ್ ಹಾಕಿದ್ರೆ ಬ್ಲೌಸ್ ಪೀಸ್ ಕಲರ್ ಆಗುತ್ತೆ ಅಂತ ಲೈಟಾಗಿ ಲೈನ್ ಹಾಕಿದ್ದೀನಿ. ನೋಡಿ, ಇದು ಲೈನ್ ಹಾಕಿದ್ದಾದಮೇಲೆ ಈ ಲೈನಿಂದ ನಾವು ಸ್ಲೀವ್ನ ಸುತ್ತಳತೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಮಾರ್ಜಿನ್ಗೂ ಇಲ್ಲೇನ ನಾವು ಎಕ್ಸ್ಟ್ರಾ ಬಿಟ್ಕೊಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಿದ್ದೀನಿ ಅಂತ. ನಾವು ಸ್ಲೀವ್ನ ಸುತ್ತಳತೆ ನನಗೆ 5.5 ಇಂಚಸ್ ಬೇಕು. ನೋಡಿ, ಇಲ್ಲಿಂದ 5.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದೇನು ಮಾರ್ಕ್ ಮಾಡಿದ್ವಿ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕಿದ್ದಾದಮೇಲೆ ಇಲ್ಲಿಂದ ಎಕ್ಸ್ಟ್ರಾ ಇದ್ದು ನಾವು 2 ಇಂಚ್ಗೆ ಮಾರ್ಜಿನ್ಗೆ ಬಿಟ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ಸ್ಲೀವ್ ಡೌನಿಂಗ್ ನೋಡ್ಕೊಳ್ಳೋಣ. ಇದು ನೋಡಿ, ಇದು ಫಸ್ಟ್ ಲೈನ್ ಏನಿದೆ ಇಲ್ಲಿಂದ ಸ್ಲೀವ್ ಡೌನಿಂಗು ನಾನು 2.75 ಇಂಚಸ್ನ ಕೊಡ್ತಾ ಇದ್ದೀನಿ. ನೋಡಿ, 2.75 ಇಂಚಸ್ಗೆ ಲೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಲೀವ್ ಡೌನಿಗೆ ಲೈನ್ ಹಾಕಿದ್ದಾದಮೇಲೆ ನೋಡಿ, ಇಲ್ಲಿಂದ ನಾವು ಶೇಪ್ ಕೊಡಬೇಕಾಗುತ್ತೆ ಸ್ಲೀವ್ಸ್ಗೆ. ನೋಡಿ, ಈ ಲೈನಿಂದ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಏನು ಸ್ಲೀವ್ಸ್ ಡೌನಿಗೆ ಕೊಟ್ಟಿದ್ದೇವೆ ಇಲ್ಲಿಗೆ ನೋಡಿ, ಇಲ್ಲಿ ಶೇಪ್ ಕೊಡೋಣ. ನೋಡಿ, ಈ ರೀತಿ ಶೇಪ್ ಕೊಡಿ. ಮತ್ತೆ 1.5 ಇಂಚಸ್ಗೆ ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಶೇಪ್ ಕೊಡೋಣ. ಈ ಲೈನಿಗೆ ಸ್ಟಾಪ್ ಆಗಬೇಕು. ನೋಡಿ, ಈ ಲೈನ್ಗೆ ಇದು ಮಾರ್ಜಿನ್, ಇದು ಎಕ್ಸ್ಟ್ರಾ ಕಚ್ಚಾಗಿ ಹೋಗುತ್ತೆ. ಈ ಕಡೆ ಈ ಲೈನಿಂದ ಈ ಕಡೆ ಎಕ್ಸ್ಟ್ರಾ ಕಚ್ಚಾಗಿ ಹೋಗುತ್ತೆ. ಇದು ಇಲ್ಲಿಗೆ ನಾವು ಶೇಪ್ ಕೊಟ್ಕೊಬೇಕು. ಇಲ್ಲಿಗೆ ನೋಡಿ, ಈ ರೀತಿ ಶೇಪ್ ಕೊಡಿ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ, ಏನು ಮಾರ್ಕ್ ಮಾಡಿದ್ದೀವಿ ಲಾಸ್ಟ್ ಇಲ್ಲಿಗೆ ಸ್ಟ್ರೈಟ್ ಒಂದು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ 4.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೇಲ್ಭಾಗ ಮತ್ತು ಕೆಳಗೆ ಭಾಗನೂ 4.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ನ್ಯಾಚ್ ಮಾಡ್ಕೊಳ್ಳೋಣ. ಇದು ಪಫ್ ಕೊಡೋದಕ್ಕೆ ಇಲ್ಲಿಂದ ಏನು ಮಾರ್ಕ್ ಮಾಡಿದ್ದು ಪಫ್ ಕೊಡೋದಕ್ಕೆ ಬಟ್ಟೆ ಬಿಟ್ಟಿರೋದು. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಫಸ್ಟ್ 4 ಭಾಗನೂ ಕಟ್ ಮಾಡ್ಕೊಬೇಕು. ನೋಡಿ, ಇದು ಫಸ್ಟ್ ಇಲ್ಲಿ ಈ ಲೈನ್ಗೆ 4 ಭಾಗನೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ನ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು 4.5 ಇಂಚಸ್ಗೆ ಏನು ನಾವು ಮಾರ್ಕ್ ಮಾಡಿದ್ವಿ ಇಲ್ಲಿಗೊಂದು ನ್ಯಾಚ್ ಹಾಕೊಳ್ಳೋಣ.
ನೋಡಿ 4 ಭಾಗ ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಇದಾದಮೇಲೆ ಈ ಶೇಪ್ಗೆ 2 ಭಾಗ ಮಾತ್ರ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ, ಇಲ್ಲಿಂದ 2 ಭಾಗ ಮಾತ್ರ ಈ ಥರ ಓಪನ್ ಮಾಡಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ, ಇದು ಫ್ರಂಟ್ ಶೇಪ್, ಇದು ಇಲ್ಲಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಶೇಪ್ ಕಟಿಂಗ್ ಮಾಡಾಯಿತು. ನೋಡಿ ಇದೇನು ನಾನು ಮಾರ್ಕ್ ಮಾಡಿದ್ದೀವಿ 4.25 ಇಂಚಸ್ಗೆ ಇಲ್ಲಿಂದ ಇಲ್ಲಿಗೆ, ಇದೆಲ್ಲ ನಾನು ಫಫ್ನ ಕೊಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಈಗ ನೋಡಿ ಇದು ನಾವು ಕಟ್ ಮಾಡ್ಕೊಂಡಿರೋ ಪಫ್ ಸ್ಲೀವ್ಸ್, ಇದು ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ ಇದು ಸೀದಾ, ಇದು ಮೇಲ್ಗ ಭಾಗ ಇರೋದು ಸೀದಾ, ಕೆಳಗಡೆ ಉಲ್ಟಾ ಇದೆ. ನೋಡಿ ಈ ರೀತಿ ಸೀದಾ ಇಟ್ಕೊಳ್ಳಿ ಸ್ಲೀವ್ಸ್ನ. ಈ ಸ್ಲೀವ್ಸಲ್ಲೂ ನೋಡಿ ಇದು ಉಲ್ಟಾ ಇದೆ, ಇದನ್ನು ಸೀದಾ ಇಟ್ಕೊಳ್ಳಿ. ನೋಡಿ ಇದಾದಮೇಲೆ ಕ್ಲೋಸ್ ಆಗಿರೋ ಭಾಗ 2 ಸೆಂಟ್ರಲ್ ಒಂದೇ ಕಡೆ ಇದೆ, ಓಪನ್ ಇರೋ ಭಾಗ ನೋಡಿ ಈ ಕಡೆ ಸೈಡ್ ಒಂದಿದೆ ಈ ಸ್ಲೀವ್ಸಲ್ಲಿ ಈ ಕಡೆ ಒಂದು ಸೈಡ್ ಇದೆ. ನೋಡಿ ಈ ರೀತಿ ಇಟ್ಕೊಳ್ಳಿ. ಇದೇನು ನಾವು 4 ಇಂಚಸ್ಸಲ್ಲಿ ನಾವು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ವಿ ನೋಡಿ, ಇದು ಸ್ಲೀವ್ಸಲ್ಲಿ ಇಲ್ಲಿ ಪಫ್ ಕೊಡೋಕ್ಕೆ ನಾವು ಮಾಡ್ಕೊಂಡಿದ್ದು. ಇಲ್ಲಿಂದ ಇಲ್ಲಿ ನಾವು ಶೇಪ್ ತೆಗೆದಿರ್ತೀವಿ ನೋಡಿ, ಫ್ರಂಟ್ ಶೇಪು, ಇದು ಮೇಲ್ಭಾಗನೇ ಇರಬೇಕು. ಈ ರೀತಿ ಇಟ್ಕೊಳ್ಳಿ. ಈ ಸ್ಲೀವ್ಸಲ್ಲೂ ನೋಡಿ ಇಲ್ಲಿಂದ ನಾವು 4 ಇಂಚಸ್ಸಲ್ಲಿ ನೋಡಿ ಮಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ ನಾವು ಪಫ್ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ನಾವು ಶೇಪ್ ತೆಗೆದಿದ್ದೀವಿ ನೋಡಿ, ಈ ಭಾಗನೂ ಮೇಲ್ಭಾಗನೇ ಇರಬೇಕು. ನೋಡಿ ಸ್ಲೀವ್ಸಲ್ಲೂ ನೋಡಿ ಮೇಲ್ಭಾಗನೇ ಇದೆ. ಈ ರೀತಿ ಇಟ್ಕೊಳ್ಳಿ ಸ್ಲೀವ್ಸ್ನ. ನೋಡಿ ಫ್ರಂಟ್ ಭಾಗದಲ್ಲಿ ನಾವು ಶೇಪ್ ತೆಗೆದಿದ್ದೀವಿ, ಇದಕ್ಕೆ ನಾವು ಫ್ರಂಟ್ಗೆ ಎಫ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸಲ್ಲೂ ಎಫ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದು ಸ್ಲೀವ್ಸ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ಇದು ಎಫ್ ಅಂತ ಬರ್ತಿರೋದು ನಾವು, ಇದು ಸೀದಾ. ನೋಡಿ ಇದು ಸೀದಾ ಇದೆ. ಈ ಥರ ಓಪನ್ ಮಾಡಿ ಉಲ್ಟಾ ಸೈಡಲ್ಲಿ ನೋಡಿ ಈ ಥರ ಒಂದು 1/4 ಇಂಚಲ್ಲಿ ಒಂದ್ಸಲಿ ಫೋಲ್ಡ್ ಮಾಡಿ, ಇನ್ನೊಂದು ಸತಿ 1/4 ಇಂಚಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಮಡಚಿ ನಾವು ಸ್ಟಿಚ್ ಮಾಡೋಣ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿ. ಈ ರೀತಿ 1/4 ಇಂಚಲ್ಲಿ ಒಂದು ಸತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು 2 ಸಲ 1/4 ಇಂಚಲ್ಲಿ ಈ ರೀತಿ ಫೋಲ್ಡ್ ಮಾಡಿ. ನಾನು ಆವಾಗಲೇ ಹೇಳಿರೋ ಥರ ತುಂಬ ಡಿಸೈನ್ ಪಫ್ ಸ್ಲೀವ್ಸ್ ಇರುತ್ತೆ, ಅದರಲ್ಲಿ ನಾನು ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ಈ ರೀತಿ ಸ್ಟಿಚ್ ಹಾಕಿ. ಮೊದಲನೇ ಸ್ಲೀವ್ಸ್ ಹೊಲ್ದಾದ್ಮೇಲೆ 2ನೇ ಸ್ಲೀವ್ಸ್ ಹೊಲ್ಕೊಳ್ಳೋಣ. ನೋಡಿ ಇದನ್ನು ಅಷ್ಟೇ. ನೋಡಿ ಏನು 4.25 ಇಂಚಸ್ಸಲ್ಲಿ ಮಾರ್ಕ್ ಮಾಡಿದ್ವಿ, ಅದು ಇಲ್ಲಿಂದ ಇಲ್ಲಿಗೆ ಪಫ್ ಕೊಡೋದಕ್ಕೆ. ಇಲ್ಲಿಂದ ನೋಡಿ ಶೇಪ್ ಕೊಟ್ಟಿದ್ದೀನಿ ಮೇಲೆ ಫ್ರಂಟಲ್ಲಿ, ಇದು ಮೇಲ್ಭಾಗನೇ ಇದೆ. ನೋಡಿ ಇದು ಮೇಲ್ಭಾಗ ಎಫ್ ಅಂತ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇದು ಎಫ್ ಅಂತ ಮಾರ್ಕ್ ಮಾಡಿದ್ದು ಸೀದಾ ಇದೆ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಉಲ್ಟಾ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚಸ್ಸಲ್ಲಿ ಈ ಥರ ಫೋಲ್ಡ್ ಮಾಡಿ, ಮತ್ತು 1/4 ಇಂಚಸ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟ್ರೈಟ್ ಸ್ಟಿಚ್ ಹಾಕೋಣ. ಈ ರೀತಿ ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ಸಮವಾಗಿ ಮಡ್ಚ್ಕೊಂಡು ನೋಡಿಕೊಂಡು ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ ಈ ರೀತಿ ನೋಡಿ ಈ ರೀತಿ ಸ್ಟಿಚ್ ಹಾಕಿ. ಇನ್ನೊಂದು ಸ್ಲೀವ್ಸ್ ನೋಡಿ ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಈ ರೀತಿ. ಇದಾದಮೇಲೆ ಈಗ ಪಫ್ ಯಾವ ರೀತಿ ಕೊಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ರೀತಿ ಹೊಲ್ಕೊಟ್ಟಿದ್ದಾದಮೇಲೆ ನೋಡ್ಕೊಳ್ಳಿ ಮೆಜರ್ಮೆಂಟ್ ಸರಿಯಾಗಿದೆಯೇನೋ ಅಂತ. ನೋಡಿ ಎಫ್ ಅನ್ನೋದು ಮೇಲ್ಭಾಗನೇ ಇದೆ, ಈ ಸ್ಲೀವ್ಸಲ್ಲೂ ಎಫ್ ಅನ್ನೋದು ಮೇಲ್ಭಾಗನೇ ಇದೆ. ನೋಡಿ ನಾವೇನು ಶೇಪ್ ಎಲ್ಲ ಕೊಟ್ಟಿದ್ವೋ ಫ್ರಂಟಲ್ಲಿ ಅದು ಮೇಲ್ಭಾಗನೇ ಬರುತ್ತೆ. ನೋಡಿ ಈ ರೀತಿ ಕಟಿಂಗ್ ಆಗಿರೋದು ಮೇಲ್ಭಾಗನೇ ಇದೆ. ಈ ಸ್ಲೀವ್ಸಲ್ಲೂ ನೋಡಿ ನಾವು ಶೇಪ್ ಕೊಟ್ಟಿರೋದು ಇದೇನು ಪಫ್ ಕೊಡೋದಕ್ಕೆ ಮಾರ್ಕ್ ಮಾಡಿದ್ದೀವೋ, ಇಲ್ಲಿಂದ ಈ ಕಡೆ ಇದೆ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಈ ರೀತಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಈ ರೀತಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಈ ರೀತಿ. 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 ನೋಡಿ ಈ ರೀ
ನೋಡಿ ಇದು ಮೇಲ್ಭಾಗನಿದೆ. ಈ ರೀತಿ ಹೊಲ್ಕೊಂಡಿದ್ದಾದಮೇಲೆ ಈಗ ಪಫ್ ಕೊಡೋಣ. ನೋಡಿ ಈ ರೀತಿ ಓಪನ್ ಮಾಡಿ ನೋಡಿ, ಇಲ್ಲಿಂದ ಈ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ನಾವು ಇಲ್ಲಿವರೆಗೂ ಪಫ್ ಕೊಡಬೇಕಾಗುತ್ತೆ. ನೋಡಿ ಈ ಸೆಂಟ್ರಿಂದ ಈ ಕಡೆ 4.25 ಇಂಚಸ್ ಇದೆ, ಈ ಸೆಂಟ್ರಿಂದ ಈ ಕಡೆ 4.25 ಇಂಚಸ್ ಇದೆ. ನಾವಿಷ್ಟು ಇಲ್ಲಿಂದ ಇಲ್ಲಿಗೆ ಪಫ್ ಕೊಡೋಣ. ಪಫ್ನ ಈ ರೀತಿ ಕೊಟ್ಕೊಳ್ಳಿ. ನೋಡಿ ಇದೇನು ಮಾರ್ಕ್ ಮಾಡಿದ್ದೀವ ಇಲ್ಲಿಂದ 1/4 ಇಂಚಸ್ ಗ್ಯಾಪಲ್ಲಿ ಈ ಥರ ಮಡಚಿ ನೋಡಿ, ನೀರಲ್ಲಿ ಸ್ವಲ್ಪ ಅಳ್ಬಿಡಿ. ಮತ್ತು ಈ ಥರ 1/4 ಇಂಚಸಲ್ಲಿ ಮಡಚಿ, 1/4 ಇಂಚಸಲ್ಲಿ ನೋಡಿ, ಮತ್ತೆ 1/4 ಇಂಚಸಲ್ಲಿ ಈ ಥರ ಮಡಚಿ. ಇದಾದಮೇಲೆ ನೋಡಿ ನೀಡೆಲ್ಲ ಅಲ್ಲೇ ಬಿಟ್ಬಿಡಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಗ್ಯಾಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಇದು ಪಫ್ಫು ತುಂಬ ದೊಡ್ಡದು ಬೇಕಂದರೆ ದೊಡ್ಡದಾದರೂ ಮಾಡ್ಕೊಬೋದು, ಚಿಕ್ಕದು ಬೇಕಂದರೆ ಚಿಕ್ಕದಾದರೂ ಮಾಡ್ಕೊಬೋದು. ನೋಡಿ ಈ ಥರ ಸ್ಟಿಚ್ ಮಾಡಿ. ಈ ಥರ 1/4 ಇಂಚಸ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಂಬನ್ನಿ. ನೋಡಿ ಈ ರೀತಿ ನೋಡಿ, ಈ ರೀತಿ ಕೊಟ್ಕೊಳ್ಳಿ. ನಾವೇನು ನ್ಯಾಶ್ ಮಾಡಿದ್ದೀವಿ ಅಲ್ಲಿಗೆ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾನೇ ಕೊಡ್ತಾಯಿದ್ದೀನಿ ಪಫ್ನ. ನೋಡಿ ಈ ರೀತಿ ಕೊಟ್ಕೊಳ್ಳಿ. ಇದು ಮೇಲೆ ಭಾಗ, ಇದು ನಾನು ಪಫ್ ಕೊಟ್ಟಿರೋದು. ನೋಡಿ ಈಗ ಕೆಳಗಡೆ ಭಾಗನೂ ನಾವು ಮಡಚಿ ನೋಡಿ ಹೊಲ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಈ ಭಾಗದಲ್ಲೂ ಪಫ್ ಕೊಡೋಣ. ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಪಫ್ ಕೊಡೋಣ. ನಿಮಗೇನಾದರೂ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಈ ಮಾರ್ಕಿಂದ ಆಚೆ ಒಂದೆರಡು ಕೊಟ್ಕೊಬೋದು ಪಫ್ನ. ನೋಡಿ ಈ ಮಾರ್ಕಿಂದ ಮತ್ತು ಈ ಮಾರ್ಕಿಂದ ಆಚೆಗೂ 2 ಪಫ್ ಕೊಟ್ಕೊಬೋದು. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಿ, ಇಲ್ಲಿಂದ ನಾನು ಎಕ್ಸ್ಟ್ರಾ ಇನ್ನೊಂದೆರಡು ಪಫ್ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲಿಂದ ಮಡ್ಚ್ಕೊಳ್ತಾ ಇದ್ದೀನಿ. 1/4 ಇಂಚಸ್ ಗ್ಯಾಪಲ್ಲಿ ಈ ಥರ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕಿ ಅಲ್ಲೇ ನೀಡಲ್ ಅಲ್ಲೇ ಬಿಡಿ. ಇನ್ನೊಂದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚಸ್ ಗ್ಯಾಪಲ್ಲಿ ಈ ರೀತಿ ನೋಡಿ ಈ ರೀತಿ ಮಾಡ್ಕೊಂಬನ್ನಿ ಪಫ್ನ. ಈ ರೀತಿ ಮಡಿಚ್ಕೊಂಡು 1/4 ಇಂಚಸ್ ಗ್ಯಾಪಲ್ಲಿ ಪಫ್ನ ಸ್ಟಿಚ್ ಹಾಕೊಂಬನ್ನಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಇಲ್ಲಿ ಮಾರ್ಕ್ ಮಾಡಿದೆ, ಈ ಮಾರ್ಕಿಗಿಂತ 2 ನಾನು ಪಫ್ನ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಈ ಥರ ರಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ಪಫ್ಫು. ನೀವು ಎಷ್ಟು ಬೇಕಾದರೂ, ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಪಫ್ ಕೊಟ್ಕೊಬೋದು, ಎಕ್ಸ್ಟ್ರಾ ಬಟ್ಟೆ ತೊಗೊಂಡು. ಇಲ್ಲ ಅಂತಂದರೆ ಕಡಿಮೆ ಬೇಕಾದ್ರೆ ಕಡಿಮೆ ಪಫ್ ಕೊಟ್ಕೊಬೋದು. ಕಟ್ಟಿಂಗ್ ಮಾಡಿರೋ ಭಾಗ ನೋಡಿ ಮೇಲ್ಗಡೆನೇ ಇದೆ, ಇದು ಫ್ರಂಟ್, ಇದು ಬ್ಯಾಕು. ಈ ರೀತಿ ಪಫ್ನ ಹೊಲ್ಕೊಳ್ಳಿ. ನೋಡಿ ಸ್ಲೀವ್ಸ್ಗೆ ನಾನು ಕೆಳಗಡೆ ಭಾಗದಲ್ಲಿ ನೋಡಿ ಮಡ್ಚೆಯನ್ನು ಹೊಲ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಈ ಕೆಳಗಡೆ ಭಾಗದಲ್ಲಿ ಹೊಲ್ದಿರೋದಕ್ಕಿಂತ ಸ್ವಲ್ಪ ಮೇಲ್ಗಡೆ ಒಂದು ಪಟ್ಟಿ ಕೊಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಕೊಡ್ತೀನಿ ಅಂತ ನೋಡಿ. ಈ ಪಟ್ಟಿನ 1.5 ಇಂಚಸ್ಸಲ್ಲಿ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಪಟ್ಟಿ ಸ್ಲೀವ್ಸ್ನ ನೋಡಿ ಅಗಲ ಏನಿದೆ ಅಷ್ಟು ಅಗಲನೂ ಇಷ್ಟು ರೆಡಿ ಮಾಡ್ಕೊಳ್ಳಿ. ಇಷ್ಟುದ್ದ ನೋಡಿ, ನಮಗೆ ಸ್ಲೀವ್ಸ್ ಎಷ್ಟುದ್ದ ಅಗಲ ಇದೆಯೋ ನೋಡಿ ಇಷ್ಟೂ ಬೇಕು. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಈ ಅಗಲ 1.5 ಇಂಚಸ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಇದು ಸೀದಾ ಇದೆ, ಇದು ಉಲ್ಟಾ. ಸೀದಾ ಕಡೆಗೆ ಈ ಥರ ಫೋಲ್ಡ್ ಮಾಡಿ, ಮೇಲ್ಗಡೆ ಉಲ್ಟಾ ಇದೆ, ಒಳಗಡೆ ನೋಡಿ ಸೀದಾ ಇದೆ. ಈ ರೀತಿ ಮಡಿಚ್ಕೊಳ್ಳಿ. ಇದು ಉಲ್ಟಾ ಇದು. ಮತ್ತು ಇದನ್ನು ನಾನು ಹೊಲ್ದಾದ್ಮೇಲೆ ರಿವರ್ಸ್ ಮಾಡ್ತೀನಿ, ಆವಾಗ ಸೀದಾ ಆಗುತ್ತೆ. ನೋಡಿ ಇದನ್ನು ಹೊಲ್ಕೊಳ್ಳಿ. ಸ್ವಲ್ಪ ಗ್ಯಾಪಲ್ಲಿ ನೋಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಳಿ. ಈ ಸಮವಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ಬಟ್ಟೆನ 2 ಬಟ್ಟೆನೂ ಸಮವಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು, ಇಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ ಈ ರೀತಿ ಹೊಲ್ಕೊಳ್ಳಿ.
ನೋಡಿ ಈ ರೀತಿ ಹೊಲ್ಕೊಳ್ಳಿ. ಇದಾದಮೇಲೆ ಇದನ್ನು ರಿವರ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಹೊಲ್ಕೊಂಡಿದ್ದಾದಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ರಿವರ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ರಿವರ್ಸ್ ಮಾಡೋಕ್ಕಾಗುತ್ತೋ ಆ ರೀತಿ ರಿವರ್ಸ್ ಮಾಡ್ಕೊಳ್ಳಿ ನೋಡಿ. ನಾನು ರಿವರ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಟ್ಟಿನ ಸ್ಲೀವ್ಸ್ಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ. ಪಫ್ಲೀಸ್ ರೆಡಿ ಮಾಡಿರೋ ಪಫ್ಲೀಸ್ ಇದು ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ ನೋಡಿ. ಮಡಚಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ. ಈಗ ಇಲ್ಲಿಗೆ ನಾನು ಪಟ್ಟಿ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಪಟ್ಟಿ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಈ ಪಟ್ಟಿನ ನೀವು ಇಲ್ಲೇನು ಅರ್ಧ ಇಂಚಸಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ ಇದರಿಂದ ಮೇಲ್ಗಡೆ ಪಟ್ಟಿ ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಸ್ಟಿಚ್ ಮಾಡಿದ್ದೆ ಇಲ್ಲಿ, ಇದರಿಂದ ಮೇಲ್ಗಡೆ ಪಟ್ಟಿ ಕೊಡಬೇಕು. ಈ ರೀತಿ ಕೊಟ್ಕೊಳ್ಳಿ ನೋಡಿ. ಇಲ್ಲಿಂದ ಮೇಲ್ಗಡೆಗೆ ಪಟ್ಟಿ ಕೊಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳಿ ನೋಡಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋಣ ನೋಡಿ. ನೋಡಿ ಇದು ಹೊಲ್ದಿರೋ ಭಾಗ ಇದೆ ನೋಡಿ, ಇಲ್ಲಿದೆ. ಇದರಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಂಡು ಬನ್ನಿ ನೋಡಿ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಾವೇನು ಪಫ್ ಕೊಟ್ಟಿದ್ದೀವಿ ಅಲ್ಲಿ ಪಫ್ನೆಲ್ಲ ಈ ರೀತಿ ಸಮವಾಗಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಸಮ ಮಾಡ್ಕೊಳ್ಳಿ ಪಫ್ ಎಲ್ಲ ಇಲ್ಲಿ ನೋಡಿ. ಈ ರೀತಿ ಸಮ ಮಾಡ್ಕೊಂಡು ನಾವೇನು ಅರ್ಧ ಇಂಚಸ್ ಗ್ಯಾಪಲ್ಲಿ ನಾವು ಹೊಲ್ಕೊಂಡಿದ್ದೀವೋ ಅದರಿಂದ ಮೇಲ್ಗಡೆ ಭಾಗಕ್ಕೆ ನೋಡಿ, ಇಲ್ಲಿಂದ ನೋಡಿ ಇಲ್ಲಿ ಹೊಲ್ಕೊಂಡಿದ್ವಿ, ಇಲ್ಲಿಂದ ಮೇಲ್ಗಡೆ ಭಾಗಕ್ಕೆ ಪಟ್ಟಿನ ಇಟ್ಕೊಂಡು ಈ ರೀತಿ ಹೊಲ್ಕೊಂಡು ಬನ್ನಿ ನೋಡಿ. ಈ ರೀತಿ ಇಲ್ಲೂ ಅಷ್ಟೇ ನೋಡಿ, ನಾವೇನು ಹೊಲ್ದಿದ್ದೀವೋ ಈ ಭಾಗದಿಂದ ಮೇಲಕ್ಕೆ ಈ ರೀತಿ ಪಟ್ಟಿನ ಇಟ್ಕೊಳ್ಳಿ ನೋಡಿ. ಈ ರೀತಿ ಸ್ಟಿಚ್ ಹಾಕಿ ಇದಾದಮೇಲೆ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಹೊಲ್ದಿದ್ದಾದಮೇಲೆ ಮೇಲ್ಗಡೆ ಭಾಗ ಈ ರೀತಿ ಓಪನ್ ಇರುತ್ತೆ ನೋಡಿ. ಲಾಸ್ಟ್ ಎಡ್ಜಲ್ಲಿ ಇದಕ್ಕೊಂದು ಸ್ಟಿಚ್ ಹಾಕಿ ನೋಡಿ. ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಹಾಕೊಂಡು ಬನ್ನಿ ನೋಡಿ. ಈ ರೀತಿ ಇರುತ್ತೆ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ನೋಡಿ ಇದೇನು ನರಿಗೆ ಕೊಟ್ಟಿದ್ದೀವಿ ಇಲ್ಲಿ ಸಮ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ನೋಡಿ ಈ ರೀತಿ ಸಮ ಮಾಡ್ಕೊಳ್ಳಿ ನೋಡಿ. ಸಮ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕಿ ನೋಡಿ. ಈ ರೀತಿ ಪಟ್ಟಿನ ಹೊಲ್ಕೊಳ್ಳಿ. ಇದ್ರ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ ತೊಗೊಂಡು ದೊಡ್ಡ ಸೈಜ್ ಆದರೂ ಮಾಡ್ಕೊಳ್ಳಿ. ಸುತ್ತಳತೆ ದೊಡ್ಡದಾದರೂ ತೊಗೊಳ್ಳಿ. ನಿಮಗೆ ದೊಡ್ಡದು ಬೇಕು ಅಂತಂದರೆ, ಮತ್ತು ಪಫಿನ ಬೇಕು ಅಂತಂದರೆ 5 ಇಂಚ್ ತೊಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಈ ರೀತಿ ಪಫ್ ಸ್ಟಿಚ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಬರುತ್ತೆ. ಇದಾದಮೇಲೆ ಇನ್ನೊಂದು ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಫ್ರಂಟ್ ಮೇಲ್ಭಾಗ ಬಂದಿದೆ ನೋಡಿ. ಇದು ಉಲ್ಟಾ ಇದೆ ನೋಡಿ. ಇದು ಹೊಲ್ಕೊಂಡಿರೋದು ಉಲ್ಟಾ ಇದೆ ನೋಡಿ. ಇದನ್ನು ನಾವು ನ್ಯಾಶ್ ಮಾಡ್ಕೊಂಡಿದ್ವಿ 4.5 ಇಂಚಸಲ್ಲಿ. ಇಲ್ಲಿಂದ 4.5 ಇಂಚಸಲ್ಲಿ ಇಲ್ಲೊಂದು ನ್ಯಾಶ್ ಮಾಡಿದ್ವಿ. ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡಿ, ಮತ್ತು ಇಲ್ಲಿಂದ 4.5 ಇಂಚಸ್ಗೆ ಇಲ್ಲೊಂದು ಮಾರ್ಕ್ ಮಾಡಿದ್ವಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ನೋಡಿ. ಪಫ್ ಕೊಡೋದಕ್ಕೆ ಅಂತ 4.5 ಇಂಚಸಲ್ಲಿ ನಾನು ಮಾರ್ಕ್ ಮಾಡಿದ್ದೆ. ಮತ್ತು ಇಲ್ಲಿಂದ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫೋಲ್ಡ್ ಮಾಡಿ ಹೊಲ್ದಿದ್ವಿ, ನ್ಯಾಶ್ ಮಾಡಿರೋದು ಒಳಗಡೆ ಭಾಗ ಹೊರಟೋಗಿದೆ. ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಪಫ್ ಕೊಡೋಣ ನೋಡಿ. ಸೆಂಟ್ರಿಂದ 4.5 ಇಂಚಸ್ಗೆ ಒಂದು ಕಡೆ ಸೈಡಲ್ಲಿ ಒಂದು ಮಾರ್ಕ್ ಮಾಡಿ. ಇದಾದಮೇಲೆ ಈ ಕಡೆ ಸೈಡಲ್ಲಿ ಇಲ್ಲಿಂದ ಈ ಸೆಂಟ್ರಿಂದ 4.5 ಇಂಚಸ್ಗೆ ಈ ಕಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇದು ನ್ಯಾಶ್ ಮಾಡಿರೋ ಜಾಗ ಇಲ್ಲಿದೆ. ಇಲ್ಲಿಂದ ಸ್ಟ್ರೈಟ್ ನೋಡಿ, ಇಲ್ಲೊಂದು ನ್ಯಾಶ್ ಮಾಡಿದ್ದೀವಿ.
ನೋಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಈಗ ನಾವು ಪಫ್ನ ಕೊಡೋಣ. ನಾವು ಇಲ್ಲಿಂದ ಇಲ್ಲಿಗೆ ಒಂದು ಪಫ್ನ ಎಕ್ಸ್ಟ್ರಾ ಕೊಟ್ಟರು ಕೊಟ್ಕೊಬೋದು. ನೋಡಿ ಇಲ್ಲಿಂದ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಸೀದಾ ಮೇಲೆ ಇಟ್ಕೊಳ್ಳಿ ಬಟ್ಟೆನ. ಇದು ಉಲ್ಟಾ ಇದೆ. ಒಂದು 1/4 ಇಂಚಸ್ ಗ್ಯಾಪಲ್ಲಿ ಈ ಥರ ಫೋಲ್ಡ್ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಇದಾದಮೇಲೆ ಮತ್ತೆ ಒಂದು 1/4 ಇಂಚಸ್ ಗ್ಯಾಪಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ 1/4 ಇಂಚಸ್ ಗ್ಯಾಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಅಗಲ ನೆರಿಗೆ ಬೇಕಂದರೆ ಸ್ವಲ್ಪ ಅಗಲನೇ ಕೊಡ್ಬೋದು, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕೊಟ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕೊಟ್ಕೊಳ್ಳಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಲಾಸ್ಟ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ಪಫ್ನ ಕೊಟ್ಟಿದ್ದೀನಿ. ಮತ್ತು 1-2 ಪಫ್ನ ಎಕ್ಸ್ಟ್ರಾನೇ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕೊಟ್ಕೊಳ್ಳಿ. ಇದು ಮೇಲ್ಗಡೆ ಭಾಗ. ಇದು ಈ ರೀತಿ ಪಫ್ ಕೊಟ್ಟಿದ್ದೀನಿ. ಇದು ಕೆಳಗಡೆ ಭಾಗಕ್ಕೆ ಈಗ ಪಫ್ ಕೊಡೋಣ ನೋಡಿ. ಇದು ಮಡ್ಚೊಳ್ಕೊಂಡಿದ್ದೀನಿ. ಇದೇನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಈಗ ಮಾರ್ಕ್ ಮಾಡಿರೋ ಜಾಗಕ್ಕನ ಪಫ್ ಕೊಡೋಣ ಬನ್ನಿ. ಈಗ ನೋಡಿ ನಾವು ಪಫ್ ಕೊಟ್ಕೊಂಡು ಹೊಲಿಬೇಕಾದ್ರೆ ಇದೇನು ನಾವು ಮಡಚಿ ಹೊಲ್ದಿರ್ತೀವೋ ಈ ಹೊಲಿಗೆಗಿಂತ ಮೇಲ್ಗಡೆನೇ ಸ್ಟಿಚ್ ಬರಬೇಕು. ಆ ರೀತಿ ನೋಡಿಕೊಂಡು ಪಫ್ ಕೊಟ್ಕೊಂಡು ಹೊಲ್ಕೊಳ್ಳಿ. ಸ್ವಲ್ಪ ಭಾಗದಲ್ಲಿ ಮೇಲ್ಗಡೆನೇ ಬರಲಿ ಸ್ಟಿಚ್ಚು. ಆ ರೀತಿ ನೋಡಿಕೊಂಡು ಈ ರೀತಿ ಮಡ್ಚ್ಕೊಂಡು ಹೊಲ್ಕೊಂಡು ಬನ್ನಿ ನೋಡಿ. ಈ ರೀತಿ 1/4 ಇಂಚಸ್ಸಲ್ಲಿ ಪಫ್ನ ಕೊಟ್ಕೊಳ್ಳಿ ನೋಡಿ. ಈ ರೀತಿ 1/4 ಇಂಚಸ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಪಫ್ ಕೊಟ್ಕೊಂಡು ಬನ್ನಿ. ಈ ರೀತಿ ಹೊಲ್ಕೊಂಡು ಬನ್ನಿ ನೋಡಿ. ಈ ರೀತಿ ನೋಡಿ ಪಫ್ ಕೊಟ್ಟಾಯಿತು. ಇಲ್ಲಿಗೆ ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಎಕ್ಸ್ಟ್ರಾ ಒಂದು ಪಟ್ಟಿ ಕೊಡ್ತಾಯಿದ್ದೀನಿ. ಇಲ್ಲಿ ಆ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇದೇನಿದೆಯೋ ಇಷ್ಟುದ್ದ ಪಟ್ಟಿ ರೆಡಿ ಮಾಡ್ಕೊಳ್ಳಿ. ಅಗಲ 1.5 ಇಂಚಸ್ಸಲ್ಲಿ ತಗೊಳ್ಳಿ ನೋಡಿ. ಈಗ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸೀದಾ ಇದು ನೋಡಿ. ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕೊಂಡು ಬನ್ನಿ ನೋಡಿ. ಸ್ವಲ್ಪ ಗ್ಯಾಪಲ್ಲಿ ಸ್ಟಿಚ್ ಹಾಕಿ ಇದು ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಡು ಬಟ್ಟೆನ ಸ್ಟಿಚ್ ಹಾಕೊಂಡು ಬನ್ನಿ. ರಿವರ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ನೀಡಲ್ಗೆ ಒಂದು ದಾರ ಹಾಕ್ಕೊಂಡು ನೋಡಿ. ಈ ರೀತಿ ದಾರ ಹಾಕ್ಕೊಂಡಿದ್ದೀನಿ. ದಾರ ಹಾಕ್ಕೊಂಡು ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರಿವರ್ಸ್ ಮಾಡಿ. ನೋಡಿ ಪಟ್ಟಿ ರೆಡಿ ಆಯಿತು. ಈ ಪಟ್ಟಿನ ಈಗ ಕೆಳಗಡೆ ಭಾಗಕ್ಕೆ ಪಟ್ಟಿ ಹಾಕೋಣ. ಇದು ಮೇಲ್ಗಡೆ ಭಾಗ ನೋಡಿ. ಇದು ನಾವು ಏನು ನೆರಿಗೆ ಕೊಟ್ಟಿದ್ದೇವೆ ಇದರಿಂದ ಮೇಲ್ಗಡೆ ಭಾಗಕ್ಕೆ ನಾವು ಪಟ್ಟಿ ಹಾಕಬೇಕಾಗುತ್ತೆ ನೋಡಿ. ಎಷ್ಟು ಗ್ಯಾಪಲ್ಲಿ ಈ ಪಟ್ಟಿ ಇಟ್ಕೊಂಡು ಹೊಲ್ಕೊಂಡು ಬನ್ನಿ ನೋಡಿ. ಈ ರೀತಿ ಬರುತ್ತೆ. ಇದು ಸಮವಾಗಿರಬೇಕು. ಇಲ್ಲೂ ಅಷ್ಟೇ ನೋಡಿ. ಈ ರೀತಿ ಇಷ್ಟು ಗ್ಯಾಪಲ್ಲಿ ಇಟ್ಕೊಂಡು ಹೊಲ್ಕೊಂಡು ಬನ್ನಿ ನೋಡಿ. ಈ ರೀತಿ ಹೊಲ್ಕೊಳ್ಳಿ. ನೋಡ್ಕೊಳ್ಳಿ, ಸಮವಾಗಿ ನೋಡಿಕೊಂಡು ಹೊಲ್ಕೊಳ್ಳಿ. ಇಲ್ಲಿ ಏನು ನೆರಿಗೆ ಕೊಟ್ಟಿದ್ದೀವಿ ಇಲ್ಲಿಗೆ ಬಂದಾಗ ಈ ರೀತಿ ಸರಿ ಮಾಡ್ಕೊಳ್ಳಿ. ಸ್ಟ್ರೈಟ್ ಈ ಥರ ಮಾಡ್ಕೊಳ್ಳಿ. ನೆರಿಗೆ ಎಲ್ಲ ಈ ಥರ ಸ್ಟ್ರೈಟ್ ಮಾಡಿಕೊಂಡು ನೋಡಿ. ಇದೇನು ಹೊಲ್ಕೊಂಡಿದ್ದೀವೋ ಇದು ನೆರಿಗೆನ ಇದರಿಂದ ಸ್ವಲ್ಪ ಮೇಲ್ಗಡೆ ಇರಬೇಕು ಪಟ್ಟಿ. ಈ ರೀತಿ ಪಟ್ಟಿ ಇಟ್ಕೊಂಡು ಹೊಲ್ಕೊಂಡು ಬನ್ನಿ ನೋಡಿ. ಇದೆಲ್ಲ ಸಮ ಮಾಡ್ಕೊಂಡಿದ್ದಾದಮೇಲೆ ನೆರಿಗೆನ ಪಟ್ಟಿನ ಈ ರೀತಿ ಇಟ್ಕೊಳ್ಳಿ. ಇದೇನು ನೆರಿಗೆ ನಾವು ಮಾಡಿದ್ದೀವೋ ಇದರಿಂದ ಸ್ವಲ್ಪ ಮೇಲ್ಗಡೆ ಪಟ್ಟಿ ಇಟ್ಕೊಬೇಕಾಗುತ್ತೆ ನೋಡಿ. ಈ ಪಟ್ಟಿ ಇಟ್ಕೊಂಡು ಹೊಲ್ಕೊಂಡು ಬನ್ನಿ.
ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಹೊಲ್ಕೊಂಡು ಬನ್ನಿ. ಲಾಸ್ಟಲ್ಲೂ ಅಷ್ಟೇ ನೋಡಿ ಈ ರೀತಿ ಇಟ್ಕೊಂಡು ಹೊಲ್ಕೊಳ್ಳಿ. ಇದಾದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ಓಪನ್ ಇದೆ. ಇದು ಓಪನ್ ಇರೋದನ್ನ ಕ್ಲೋಸ್ ಮಾಡ್ಕೊಂಡು ಹೊಲ್ಕೊಳ್ಳೋಣ. ನೋಡಿ ಇಲ್ಲಿಂದ ಲಾಸ್ಟ್ ಎಡ್ಜಿಗೆ ಇಲ್ಲಿಗೊಂದು ಸ್ಟಿಚ್ ಹಾಕೊಂಡು ಬರೋಣ. ನೋಡಿ ಈ ರೀತಿ ಲಾಸ್ಟ್ ಎಡ್ಜಿಗೆ ಸ್ಟಿಚ್ ಹಾಕಿ. ನೋಡಿ ಈ ರೀತಿ ನೆರಿಗೆ ಎಲ್ಲ ಸಮ ಮಾಡ್ಕೊಳ್ಳಿ. ಸಮ ಮಾಡಿಕೊಂಡು ಸ್ಟಿಚ್ ಹಾಕೊಂಡು ಬನ್ನಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿ. ನೋಡಿ ಈ ರೀತಿ ಬರುತ್ತೆ ಪಫ್ ಸ್ಲೀವ್ಸು. ನೋಡಿ ಇನ್ನೊಂದು ಸ್ಲೀವ್ಸು ನೋಡಿ ಈ ರೀತಿ ಬಂದಿದೆ. ಈಗ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಥರ ಕ್ಲೋಸ್ ಮಾಡಿ ಈ ರೀತಿ ಇಟ್ಕೊಳ್ಳಿ. ಇನ್ನೊಂದು ಸ್ಲೀವ್ಸ್ನು ಈ ರೀತಿ ಇಟ್ಕೊಳ್ಳಿ. ನೋಡಿ ನಾವು ಎಫ್ ಅಂತ ಮಾರ್ಕ್ ಮಾಡಿದ್ವಿ. ನೋಡಿ ಇದು ಮೇಲ್ಗಡೆನೇ ಇದೆ. ಈ ಸ್ಲೀವ್ಸಲ್ಲೂ ನೋಡಿ ಮೇಲ್ಗಡೆನೇ ಇದೆ ಎಫ್ ಅಂತ ಮಾರ್ಕ್ ಮಾಡಿರೋದು. ನೋಡಿ ಶೇಪ್ ತೆಗ್ದಿರೋ ಭಾಗ ಮೇಲೇ ಇದೆ. ನೋಡಿ ಮೇಲ್ಗಡೆನೇ ಬಂದಿದೆ. ನೋಡಿ ಈ ಸ್ಲೀವ್ಸಲ್ಲೂ ನೋಡಿ ಶೇಪ್ ತೆಗ್ದಿರೋದು ಭಾಗ ಮೇಲ್ಗಡೆನೇ ಬಂದಿದೆ. ನೋಡಿ ಈ ರೀತಿ ಹೊಲ್ಕೊಳ್ಳಿ. ನೋಡಿ ಬ್ಲೌಸೆಲ್ಲ ಸ್ಟಿಚ್ ಆದಾದಮೇಲೆ ಸ್ಲೀವ್ಸು ಯಾವ ರೀತಿ ಬಂದಿದೆ ಅಂತ ನೋಡಿ. ಪಫ್ ಸ್ಲೀವ್ಸು ನೋಡಿ ಈ ರೀತಿ ಬಂದಿದೆ. ನೋಡಿ ಬ್ಯಾಕಲ್ಲೂ ನೋಡಿ ಈ ರೀತಿ ಬಂದಿದೆ. ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.